ಟ್ರೈನ್ ನಂಬರ್ 12627 ಕರ್ನಾಟಕ ಎಕ್ಸ್ಪ್ರೆಸ್. ಇವತ್ತು ಅಂದರೆ 17ನೇ ತಾರೀಕು ಜೂನ್ 2024 ಸಂಜೆ 7 ಗಂಟೆ ಆಗಿದೆ. ಈ ಕರ್ನಾಟಕ ಎಕ್ಸ್ಪ್ರೆಸ್ಸಲ್ಲಿ ನಾವು ಡೆಲ್ಲಿಗೆ ಹೊರಟಿದ್ದೀವಿ ಚಾರ್ಧಾಮ್ ಯಾತ್ರೆ ಮಾಡೋದಕ್ಕೆ. ಬೆಂಗಳೂರಿಂದ ಡೆಲ್ಲಿಗೆ 39 ಗಂಟೆ ಜರ್ನಿ ಆಗುತ್ತೆ ಈ ಟ್ರೈನಲ್ಲಿ. ಅಂದರೆ 2 ರಾತ್ರಿ 1 ದಿವಸ ಆಗುತ್ತೆ. 18ನೇ ತಾರೀಕು ಜೂನ್ 2024 ಬೆಳಗ್ಗೆ 7:45 ಆಗಿದೆ. ನಾವೀಗ ಮಹಾರಾಷ್ಟ್ರದಲ್ಲಿ ಹೋಗ್ತಾ ಇದ್ದೀವಿ, ಸೋಲಾಪುರ ಸ್ಟೇಷನ್ನ ದಾಟಿ. ಬೆಂಗಳೂರಿಂದ ಡೆಲ್ಲಿಗೆ 3 ಟೈರ್ ಎಸಿನಲ್ಲಿ ಒಬ್ರಿಗೆ 2200 ಚಿಲ್ಲರೆ ಆಗುತ್ತೆ ಟಿಕೆಟು. ಅದೇ ನಾವು ಸ್ಲೀಪರಲ್ಲಿ ಹೋಗ್ತೀವಿ ಅಂದರೆ 900 ಚಿಲ್ಲರೆ ಆಗುತ್ತೆ. ಅನ್ರಿಸರ್ವ್ಡಲ್ಲಿ ಹೋಗ್ತೀವಿ ಅಂದರೆ 510 ರೂಪಾಯಿ ಆಗುತ್ತೆ. ಸ್ಲೀಪರಲ್ಲಿ ಅನ್ರಿಸರ್ವ್ಡಲ್ಲಿ ಇಷ್ಟು ಲಾಂಗ್ ಜರ್ನಿ ಹೋಗೋದು ತುಂಬ ಕಷ್ಟ ಆಗುತ್ತೆ. ಜೊತೆಗೆ ಮಧ್ಯದಲ್ಲಿ ಜನನೂ ಹತ್ಬಿಡ್ತಾರೆ. ಮಧ್ಯಾಹ್ನ 2:45 ಆಗಿದೆ. ನಾವು ಮಹಾರಾಷ್ಟ್ರದಲ್ಲಿ ಮನ್ನಾಡ್ ಅನ್ನೋ ಒಂದು ಸ್ಟೇಷನ್ನಲ್ಲಿದ್ದೀವಿ. ಅನ್ರಿಸರ್ವ್ಡ್ ಕೋಚ್ಗಳಲ್ಲಿ ಯಾವ ರೀತಿ ಜನ ಇದ್ದಾರೆ ನೋಡಿ. ಮಹಾರಾಷ್ಟ್ರದಲ್ಲಿರೋ ಈ ಮನ್ನಾಡ್ ಜಂಕ್ಷನ್ ಬೆಂಗಳೂರಿಂದ 1106 ಕಿಲೋಮೀಟ್ರ್ ದೂರದಲ್ಲಿದೆ. ಇವತ್ತು 19ನೇ ತಾರೀಕು ಜೂನ್ 2024 ಬೆಳಿಗ್ಗೆ 9:30 ಆಗಿದೆ. ನಾವೀಗ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಟ್ರೈನು ಕರೆಕ್ಟಾಗಿ ಶೆಡ್ಯೂಲ್ಡ್ ಟೈಮ್ 9 ಗಂಟೆಗೆ ಬಂದು ತಲುಪ್ತು ನ್ಯೂ ಡೆಲ್ಲಿನ. ಯಾವುದೂ ಟ್ರೈನ್ ಈ ಟೈಮಿಂಗಲ್ಲಿಲ್ಲ ಅನಿಸುತ್ತೆ, ಜನ ಯಾರೂ ಜಾಸ್ತಿ ಇಲ್ಲ. ಈಗ ನಾವು ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ನ ಅಜ್ಮೀರಿ ಗೇಟಿಂದ ಆಚೆ ಬಂದಿದ್ದೀವಿ. ಈ ಫುಟ್ಓವರ್ ಬ್ರಿಡ್ಜ್ ಎತ್ಕೊಂಡು ಹೋದರೆ ನಮಗೆ ಒಂದು ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಇಲ್ಲಿಂದ ನಾವು ಕಾಶ್ಮೀರಿ ಗೇಟನ್ನು ಮೆಟ್ರೋ ಸ್ಟೇಷನಲ್ಲಿ ಇಳ್ಕೋಬೇಕು, ಉತ್ತರಾಖಂಡ್ ಬಸ್ಗಳು ಸಿಗಬೇಕು ಅಂದರೆ. ಇದೇ ಕಾಶ್ಮೀರಿ ಗೇಟ್ ಮೆಟ್ರೋ ಸ್ಟೇಷನ್ನು. ಇಲ್ಲಿಂದ ಆಚೆ ಬಂದರೆ ನಮಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಇದೇ ಮಹಾರಾಣಾ ಪ್ರತಾಪ್ ISBT ಬಸ್ ಸ್ಟ್ಯಾಂಡ್. ನಮಗೆ ಉತ್ತರಾಖಂಡ್ಗೆ ಹೋಗಬೇಕು ಅಂದರೆ ಇಲ್ಲಿಂದನೇ ಬಸ್ಗಳು ಸಿಗೋದು. ಈಗ ನಾವು ಮಹಾರಾಣಾ ಪ್ರತಾಪ್ ISBT ಬಸ್ ಸ್ಟ್ಯಾಂಡ್ ಒಳಗಡೆ ಇದ್ದೀವಿ. ಇಲ್ಲಿ ನಾನು ಸುಮಾರು ಜನನ ವಿಚಾರಿಸಿದೆ, ಚಾರ್ಧಾಮ್ ಯಾತ್ರೆ ಯಮುನೋತ್ರಿಯಿಂದ ಶುರು ಮಾಡಬೇಕು ಅಂದರೆ ಎಲ್ಲಿಗೆ ಹೋಗಬೇಕು ಅಂತ. ಎಲ್ಲರೂ ಋಷಿಕೇಶ್ಗೆ ಹೋಗಿ ಅಲ್ಲಿಂದ ನಿಮ್ಗೆ ಸಿಗುತ್ತೆ ಅಂತಂದರು. ಅದಕ್ಕೆ ಈಗ ಋಷಿಕೇಶ್ ಬಸ್ ಹತ್ತುತ್ತಾ ಇದ್ದೀನಿ. ಈಗ ನಾನು ಡೆಲ್ಲಿಯಿಂದ ಋಷಿಕೇಶ್ಗೆ ಬಸ್ ಹತ್ತಿದ್ದೀನಿ. ಇದು ಉತ್ತರ ಪ್ರದೇಶ್ ಬಸ್ಸು. ಡೆಲ್ಲಿಯಿಂದ ಋಷಿಕೇಶ್ಗೆ 241 ಕಿಲೋಮೀಟ್ರ್ ಆಗುತ್ತೆ. ಟಿಕೆಟ್ ಬಂದು 440 ರೂಪಾಯಿ. ಡೆಲ್ಲಿ ಬಸ್ ಸ್ಟ್ಯಾಂಡ್ ಬಿಟ್ಟಾಗ 10:50 ಆಗಿತ್ತು. ಈಗ ನಾವು ಹರಿದ್ವಾರ ತಲುಪಿದ್ದೀವಿ. ಈಗ ಸಮಯ ಹೆಚ್ಚು ಕಡಿಮೆ 4:15 ಆಗಿದೆ. ಇವಾಗ ಇಲ್ಲಿ ಕಿಟಕಿಯಿಂದ ಆಚೆ ಏನು ಕಾಣ್ತಾ ಇದೆ, ಇದೆ ಗಂಗಾ ನದಿ ಹರಿತಾ ಇರೋದು ಹರಿದ್ವಾರದಲ್ಲಿ. ಈ ಗಂಗಾ ನದಿ ದಡದಲ್ಲಿ ತುಂಬ ಘಾಟ್ಗಳು ಕಟ್ಟಿದ್ದಾರೆ, ನೋಡ್ಬೋದು. ಈಗ ನಾವು ಹರಿದ್ವಾರದಿಂದ ಋಷಿಕೇಶಕ್ಕೆ ಹೋಗ್ತಾ ಇದ್ದೀವಿ. ಹರಿದ್ವಾರದಿಂದ ಋಷಿಕೇಶ 27 ಕಿಲೋಮೀಟ್ರ್ ಆಗುತ್ತೆ. ಡೆಲ್ಲಿಯಿಂದ ಹರಿದ್ವಾರದವರೆಗೂ ಎಲ್ಲ ಕಡೆನೂ ಸೆಕೆ ತುಂಬ ಇತ್ತು. ಹರಿದ್ವಾರಕ್ಕೆ ಬಂದಮೇಲೆ ಸ್ವಲ್ಪ ತಣ್ಣಗಾಗಿದೆ. ಋಷಿಕೇಶಕ್ಕೆ ಹೋಗ್ತಾ ದಾರಿನಲ್ಲಿ ನಮಗೆ ಈ ಉತ್ಸವನೂ ಕಾಣಿಸ್ತು. ಯಾವ ದೇವರು ಅಂತ ಗೊತ್ತಿಲ್ಲ, ಆದರೆ ಉತ್ಸವ ನಡೀತಾ ಇದೆ. ಹರಿದ್ವಾರದಲ್ಲಿ ಇರ್ತಕ್ಕಂಥ ಹರಿಕಪುರಿ ಅನ್ನೋ ಜಾಗ ಇದೆ. ಎಲ್ಲರೂ ಪುಣ್ಯ ಸ್ನಾನನ ಇದೇ ಘಾಟಲ್ಲೇ ಮಾಡ್ತಾರೆ.
ಇಲ್ಲಿ ನಮಗೊಂದು ನಿಂತಿರುವ ಶಿವನ ದೊಡ್ಡದೊಂದು ಮೂರ್ತಿ ಕಾಣುತ್ತೆ, ನೋಡ್ಬೋದು. ಮುಂದೆ ಹೋಗ್ತಾ ದಾರಿನಲ್ಲಿ ನಮಗೆ ರಾಜಾಜಿ ನ್ಯಾಷನಲ್ ಪಾರ್ಕು ಸಿಗುತ್ತೆ. ಈಗ ನಾವು ಋಷಿಕೇಶ ತಲುಪಿದ್ದೀವಿ. ಸಮಯ ಬಂದು 5:30. ನಾವು ಬೆಳಗ್ಗೆ ಡೆಲ್ಲಿ ಬಿಟ್ಟಾಗ 11 ಗಂಟೆ ಆಗಿತ್ತು. ಹೀಗಾಗಿ ಬಸ್ಸು 6:15 ಗಂಟೆ ಟೈಮ್ ತೊಗೊಂಡಿದೆ ಡೆಲ್ಲಿಯಿಂದ ಋಷಿಕೇಶ ತಲುಪಕ್ಕೆ. 241 ಕಿಲೋಮೀಟರ್ ಕ್ರಮಿಸಿದೆ. ನಾವು ಋಷಿಕೇಶ ತಲುಪ್ತಾ ಇದ್ದಂಗೆ ಇಲ್ಲಿ ಜಿಡಿ ಮಳೆ ಶುರುವಾಗಿದೆ. ನಾವು ಹರಿದ್ವಾರದಲ್ಲಿದ್ದಾಗಲೇ ಜೋರಾಗಿ ಗಾಳಿ ಬೀಸಿ ಮೋಡ ಎಲ್ಲ ಮುಚ್ಕೋತಾ ಇತ್ತು. ಇವಾಗ ಮಳೆ ಶುರುವಾಗಿದೆ ಇಲ್ಲಿ. ಋಷಿಕೇಶ ಸಮುದ್ರ ಮಟ್ಟದಿಂದ 340 ಮೀಟ್ರ್ ಎತ್ತರದಲ್ಲಿದೆ. ಅದೇ ನ್ಯೂ ಡೆಲ್ಲಿ 216 ಮೀಟ್ರ್ ಎತ್ತರದಲ್ಲಿದೆ. ಬೆಂಗಳೂರು 920 ಮೀಟ್ರ್ ಎತ್ತರದಲ್ಲಿದೆ ಸಮುದ್ರ ಮಟ್ಟಕ್ಕಿಂತ. ಇದೇ ಋಷಿಕೇಶ ಬಸ್ ಸ್ಟ್ಯಾಂಡು. ನಮಗೆ ಚಾರ್ಧಾಮ್ ಯಾತ್ರೆಗೆ ಯಾವುದೇ ಜಾಗಕ್ಕೆ ಹೋಗಬೇಕು ಅಂದರೂ ಇಲ್ಲಿ ಗೌರ್ಮೆಂಟ್ ಬಸ್ಗಳು ಜಾಸ್ತಿ ಇಲ್ಲ. ಏನಿದ್ರು ಪ್ರೈವೇಟ್ ಬಸ್ಸಲ್ಲಿ ಹೋಗಬೇಕಾಗತ್ತೆ. ಪ್ರೈವೇಟ್ ಬಸ್ ಸ್ಟ್ಯಾಂಡು ಇಲ್ಲೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ. ಇಲ್ಲಿ ಸಂಜೆ 4 ಗಂಟೆ ಮೇಲೆ ಯಾವುದೂ ಬಸ್ಗಳು ಓಡೋದಿಲ್ಲ ಯಾವುದೇ ಚಾರ್ಧಾಮ್ ಲೊಕೇಶನ್ಗಳಿಗೆ. ಇನ್ನೇನಿದ್ರು ಬಸ್ಸು ಬೆಳಗಿನ ಜಾವ 3 ಗಂಟೆಗೇ. ಋಷಿಕೇಶದಲ್ಲಿರ್ತಕ್ಕಂಥ ಗಂಗಾ ತ್ರಿವೇಣಿ ಘಾಟ್ ಇದೆ. ಇವಾಗ ಇಲ್ಲಿ ಗಂಗಾ ಆರತಿ ನಡೀತಾ ಇದೆ. ಈ ಗಂಗಾ ಆರತಿ ಪ್ರತಿದಿನ ಸಂಜೆ 6 ಗಂಟೆಗೆ ನಡೆಯುತ್ತೆ. ಋಷಿಕೇಶ್ ಬಸ್ ಸ್ಟ್ಯಾಂಡಿಂದ ಈ ಗಂಗಾ ತ್ರಿವೇಣಿ ಘಾಟು 1.5-2 ಕಿಲೋಮೀಟ್ರ್ ದೂರದಲ್ಲಿದೆ. ಬೇಕು ಅಂದರೆ ನಡ್ಕೊಂಡು ಬರ್ಬೋದು, ಇಲ್ಲಾಂದರೆ ಬಸ್ ಸ್ಟ್ಯಾಂಡಲ್ಲೇ ಆಟೋಗಳು ಸಿಗುತ್ತೆ, ಆಟೋದಲ್ಲಿ ಬರ್ಬೋದು. ಈ ತ್ರಿವೇಣಿ ಘಾಟ್ ಬಿಟ್ಟರೆ ನಮಗೆ ಇಲ್ಲಿ ಋಷಿಕೇಶದಲ್ಲಿ ನೋಡೋದಕ್ಕೆ ರಾಮ್ ಕಿ ಜೂಲ, ಲಕ್ಷ್ಮಣ್ ಕಿ ಜೂಲ ಮತ್ತು ಸೀತಾ ಕಿ ಜೂಲ ಅಂತ 3 ತೂಗು ಸೇತುವೆಗಳಿದೆ. ಇದನ್ನು ನೋಡ್ಬೋದು. ಇದು ಬಿಟ್ಟರೆ ಅಡ್ವೆಂಚರಸ್ ಗೇಮ್ಸ್ ಇದೆ, ರಿವರ್ ರಾಫ್ಟಿಂಗು ಮತ್ತು ಬಂಗಿ ಜಂಪಿಂಗು, ಇದೆಲ್ಲ ಮಾಡ್ಬೋದು ಇಲ್ಲಿ ಋಷಿಕೇಶಲ್ಲಿ. ಹಿಮಾಲಯದಿಂದ ಅಷ್ಟು ದೂರ ಹರ್ಕೊಂಬಂದಿದ್ರೂ ಗಂಗಾ ನದಿ ಇಲ್ಲಿ ಇನ್ನೂ ತಣ್ಣಗೆ ಕೊರಿತಾನೆ ಇದೆ. ಉತ್ತರಾಖಂಡ್ ಸರ್ಕಾರ ಚಾರ್ಧಾಮ್ ಯಾತ್ರಿಗಳಿಗೆ ಮಾಡಿರ್ತಕ್ಕಂಥ ವೇಟಿಂಗ್ ರೂಮ್ ಇದು ಋಷಿಕೇಶ್ ಬಸ್ ಸ್ಟ್ಯಾಂಡಲ್ಲೇ ಇದೆ. ಇದು ಸಂಪೂರ್ಣ ಉಚಿತವಾದ ವೇಟಿಂಗ್ ರೂಮ್. ಯಾರು ಬೇಕಾದ್ರೂ, ಯಾವ ಯಾತ್ರಿಗಳು ಬೇಕಾದರೂ ಇಲ್ಲಿ ಜಾಗ ಸಿಕ್ಕಿದ್ರೆ ಉಚಿತವಾಗಿ ತಂಗ್ಬೋದು. ಎಲ್ಲ ವೇಟಿಂಗ್ ರೂಮ್ಗಳು ಸಹ ಭರ್ತಿಯಾಗಿತ್ತು. ನನಗೆಲ್ಲೂ ಜಾಗ ಸಿಕ್ಕಲಿಲ್ಲ ಅಲ್ಲಿ ಉಳ್ಕೊಳ್ಳೋದಕ್ಕೆ, ಹಾಗಾಗಿ ನಾನಿಲ್ಲಿ ಉಳ್ಕೊಳ್ಳೋಕ್ಕಾಗಲಿಲ್ಲ. ಇವತ್ತು 20ನೇ ತಾರೀಕು ಜೂನ್ 2024 ಬೆಳಗಿನ ಜಾವ 2:30 ಆಗಿದೆ. ನಾನೀಗ ಇಲ್ಲಿ ಋಷಿಕೇಶ್ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ನಮಗೆ ಇಲ್ಲಿಂದ ಟ್ಯಾಕ್ಸಿಗಳು ಸಿಗುತ್ತೆ. ಬೇಕು ಅಂದರೆ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬೋದು ಚಾರ್ಧಾಮ್ ಯಾವುದೇ ಲೊಕೇಶನ್ಗೆ ಬೇಕಾದರೂ. ಇಲ್ಲಿ ನಮಗೆ ಬೈಕ್ಗಳು ರೆಂಟಿಗೆ ಸಿಗುತ್ತೆ. ರೇಟ್ ಎಷ್ಟು ಅಂತ ವಿಚಾರಿಸಿದಾಗ ಬೇಸಿಕ್ ಮಿನಿಮಮ್ ಸ್ಟಾರ್ಟ್ ಆಗೋದೇ 600 ರೂಪಾಯಿ ಪರ್ ಡೇ ಅಂತ ಹೇಳಿದ್ರು. ನಾವು ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಪರ್ ಡೇಗೆ ಮಿನಿಮಮ್ 3,500ದಿಂದ ಸ್ಟಾರ್ಟ್ ಆಗುತ್ತೆ ಟ್ಯಾಕ್ಸಿ ರೇಟು. ಈ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಆಚೆ ಬಂದು ಈ ಕಡೆ ಬಲಗಡೆ ತಿರ್ಕೊಂಡ್ರೆ ನಮಗೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇರೋದು. ಬಸ್ ಸ್ಟ್ಯಾಂಡಿಂದ ನಾವು ಈ ಕಡೆ ಎಡಗಡೆಗೆ ಹೋದರೆ ನಮಗೆ ತ್ರಿವೇಣಿ ಘಾಟ್ ಸಿಗುತ್ತೆ. ನಮ್ಗೆ ಇಲ್ಲೇನು ಕಾಣ್ತಾ ಇದೆ, ಇದು ಉತ್ತರಕಾಶಿ ಸಿಟಿ ಕತ್ಲಲ್ಲಿ. ಈಗ ಸಮಯ ಬಂದು ಬೆಳಗಿನ ಜಾವ 4 ಗಂಟೆ ಆಗಿದೆ. ಋಷಿಕೇಶದಿಂದ ಉತ್ತರಕಾಶಿಗೆ ಒಂದು ಬಸ್ ಸಿಕ್ಕಿದೆ. ಉತ್ತರಕಾಶಿ ಬಸ್ಸಲ್ಲಿ ಈಗ ದಾರಸು ಬೆಂಡ್ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಋಷಿಕೇಶದಿಂದ ಯಮುನೋತ್ರಿಗೆ ಯಾವುದೇ ಸೀದಾ ಬಸ್ ಸಿಕ್ಕಲಿಲ್ಲ ನನಗೆ, ಆದ್ದರಿಂದ ಈ ಉತ್ತರಕಾಶಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಇದು ಋಷಿಕೇಶದಿಂದ ಉತ್ತರಕಾಶಿಗೆ ಹೋಗೋ ದಾರಿ. ಇಲ್ಲಿ ಕೆಳಗಡೆ ಹರಿತಾ ಇರೋದು ಗಂಗಾ ನದಿ. ನಿನ್ನೆ ಸಂಜೆ ಋಷಿಕೇಶ ಬಸ್ ಸ್ಟ್ಯಾಂಡಿಗೆ ಬಂದಾಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ವಿಚಾರಿಸಿದೆ ಯಾವುದಾದ್ರೂ ಡೈರೆಕ್ಟ್ ಬಸ್ ಇದೆಯಾ ಬೆಳಗ್ಗೆ ಋಷಿಕೇಶದಿಂದ ಯಮುನೋತ್ರಿಗೆ ಅಂತ.
ಅವರು ಗೌರ್ಮೆಂಟ್ ಬಸ್ಗಳು ಯಾವುದೂ ಇಲ್ಲ, ನೀವು ಪ್ರೈವೇಟ್ ಬಸ್ಸಲ್ಲೇ ಹೋಗ್ಬೇಕಾಗತ್ತೆ ಅಂದ್ಬಿಟ್ಟು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಕಡೆ ಕಳಿಸಿದ್ರು. ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಯಾವುದಾದ್ರೂ ಯಮುನೋತ್ರಿಗೆ ಡೈರೆಕ್ಟ್ ಬಸ್ ಇದೆಯಾ ಬೆಳಗ್ಗೆ ಅಂತ ವಿಚಾರಿಸಿದೆ. ಅವರು ಡೈರೆಕ್ಟ್ ಬಸ್ ಇದೆ 6 ಗಂಟೆಗೆ, ಆದರೆ ಟಿಕೆಟ್ ಈಗಲೇ ಬುಕ್ ಮಾಡಬೇಕು ಅಂತ ಹೇಳಿದ್ರು. ಆದರೆ ನನಗೆ ಯಾಕೋ ಟಿಕೆಟ್ ಬುಕ್ ಮಾಡಬೇಕು ಅನ್ನಿಸ್ಲಿಲ್ಲ. ವಾಪಸ್ಸು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದೆ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ಅಲ್ಲೊಬ್ಬರು ಯಾತ್ರಿ ಸಿಕ್ಕಿದ್ರು. ಅವ್ರನ್ನ ವಿಚಾರಿಸಿದೆ, ಈ ಥರ ಟಿಕೆಟ್ ಬುಕ್ ಮಾಡಬೇಕಾ ಯಮುನೋತ್ರಿಗೆ ಬೆಳಗ್ಗೆಗೆ, ಅಥವಾ ಹಾಗೆ ಬಸ್ ಹತ್ಕೊಂಡು ಟಿಕೆಟ್ ತೊಗೊಂಡು ಹೋಗ್ಬೋದಾ ಅಂತ. ಅದಕ್ಕೆ ಅವ್ರು ಬುಕ್ ಮಾಡೋದೇನು ಬೇಕಾಗಿಲ್ಲ, ಬೆಳಗ್ಗೆ 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆ ಬಸ್ಗಳೆಲ್ಲ ಬರುತ್ತಿಲ್ಲಿ, ನೀವು ಬಸ್ ಹತ್ತಿ ಟಿಕೆಟ್ ತೊಗೊಂಡೇ ಹೋಗ್ಬೋದು ಅಂತ ಹೇಳಿದ್ರು. ಹಾಗಾಗಿ ನಾನು ನೈಟ್ ಟಿಕೆಟ್ ಬುಕ್ ಮಾಡಲಿಲ್ಲ. ಬೆಳಗಿನ ಜಾವ 2:30 3 ಗಂಟೆಯಿಂದನೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ರೌಂಡ್ ಹೊಡಿತಾ ಇದ್ದೆ ಯಮುನೋತ್ರಿ ಬಸ್ಗೋಸ್ಕರ. ಆದರೆ ಯಾವುದೂ ಡೈರೆಕ್ಟ್ ಬಸ್ಸು ಸಿಗ್ತಾ ಇರಲಿಲ್ಲ ಗೌರ್ಮೆಂಟ್ ಯಮುನೋತ್ರಿಗೆ. ಎಲ್ಲರೂ ನನ್ನ ಮತ್ತೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಕಡೆಗೆ ಕಳಿಸಿದ್ರು. ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಹೋದರೆ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ 7 ಗಂಟೆಗೆ ಬರುತ್ತೆ ಬಸ್ಸು, ಟಿಕೆಟ್ ಈಗಲೇ ಬುಕ್ ಮಾಡಬೇಕು ಅಂದರು. ರಾತ್ರಿ ನೋಡಿದ್ರೆ 6 ಗಂಟೆಗೆ ಬರುತ್ತೆ ಅಂತ ಹೇಳಿದರು, ಈಗ 7 ಗಂಟೆ ಅಂತ ಇದ್ರು. ಅದಕ್ಕೆ ನಾನು ಮತ್ತೆ ಟಿಕೆಟ್ ಬುಕ್ ಮಾಡೋಕ್ಕೆ ಹೋಗಲಿಲ್ಲ. ಮತ್ತೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ವಾಪಸ್ ಬಂದೆ. ವಾಪಸ್ಸಿಗೆ ಬಂದಾಗ 3:45 ಅಷ್ಟೊತ್ತಿಗೆ ಒಂದು ಉತ್ತರಕಾಶಿ ಬಸ್ ಬಂತು. ಉತ್ತರಕಾಶಿ ಬಸ್ ಹತ್ಕೊಂಡು ದಾರೂಸ್ ಬೆಂಟಲ್ಲಿ ಇಳ್ಕೋಬೇಕು ಅಂದರು. ಇವಾಗ ಅದೇ ಬಸ್ಸಲ್ಲಿ ಹೋಗ್ತಾಯಿದ್ದೀನಿ. ನಾವು ಈಗ ಋಷಿಕೇಶದಿಂದ ಇದೇ ರಸ್ತೆನಲ್ಲಿ ಬಂದ್ವಿ. ಈ ಕಡೆ ಬಲಗಡೆ ರಸ್ತೆನಲ್ಲಿ ಹೋದರೆ ನಮಗೆ ಯಮುನೋತ್ರಿ ಸಿಗುತ್ತೆ. ಇಲ್ಲಿಂದ 109 ಕಿಲೋಮೀಟರ್ ಇದೆ ಯಮುನೋತ್ರಿ. ಈ ದಾರಾಸು ಬೆಂಡು ಉತ್ತರಕಾಶಿಯಿಂದ 26 ಕಿಲೋಮೀಟ್ರು ಮುಂಚೆ ಸಿಗುತ್ತೆ. ನಾನೀಗ ದಾರಾಸು ಬೆಂಡಿಂದ ಬಾರಾಕೋಟ್ಗೆ ಬಸ್ ಹತ್ತಿದ್ದೀನಿ. ದಾರಾಸು ಬೆಂಡಿಂದ ಬಾರಾಕೋಟ್ಗೆ 57 ಕಿಲೋಮೀಟ್ರ್ ಆಗುತ್ತೆ. 120 ರೂಪಾಯಿ ಟಿಕೆಟ್ ತೊಗೊಂಡ್ರು. ಇದೇ ಬಾರ್ಕೋಟು. ಇದು ಸಮುದ್ರ ಮಟ್ಟದಿಂದ 1220 ಮೀಟ್ರು ಎತ್ತರದಲ್ಲಿದೆ. ದಾರಾಸು ಬೆಂಡಿಂದ ಮುಂದಕ್ಕೆ ನಮಗೆ ಸಿಗೋದೆಲ್ಲ ಪ್ರೈವೇಟ್ ಬಸ್ಗಳೇ. ಇಲ್ಲಿ ಯಾವುದೂ ಜಾಸ್ತಿ ಗೌರ್ಮೆಂಟ್ ಬಸ್ ಸರ್ವಿಸ್ಗಳಿಲ್ಲ. ಇಲ್ಲಿ ರೋಡ್ಗಳೆಲ್ಲ ತುಂಬ ಚಿಕ್ಕದು, ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿ ಬರೋಕ್ಕಾಗಲ್ಲ. ಈಗ ನಾನು ಬಾರ್ಕೋಟಿಂದ ಜಾನಕಿ ಚಟ್ಟಿಗೆ ಬಸ್ ಹತ್ತಿದ್ದೀನಿ. ಬಾರ್ಕೋಟಿಂದ ಜಾನಕಿ ಚಟ್ಟಿ 46 ಕಿಲೋಮೀಟ್ರ್ ಆಗುತ್ತೆ. ಈ 46 ಕಿಲೋಮೀಟ್ರಿಗೆ 100 ರೂಪಾಯಿ ತೊಗೊಂಡ್ರು ಟಿಕೆಟು. ಇಲ್ಲಿ ಬಸ್ಗಳದ್ದು ಆ್ಯಾವ್ರೇಜ್ ಸ್ಪೀಡ್ ಬಂದು 20-25 ಕಿಲೋಮೀಟ್ರ್ ಪರ್ ಅವರು. 46 ಕಿಲೋಮೀಟ್ರ್ ಹೋಗಬೇಕು ಅಂದರೆ 2 ಅವರ್ ತೊಗೊತಾರೆ ಬಾರ್ಕೋಟಿಂದ ಜಾನಕಿ ಚಟ್ಟಿಗೆ. ಜಾನಕಿ ಚಟ್ಟಿಯಿಂದ ಮುಂದೆ ಯಾವುದೇ ಬಸ್ಗಳು ಹೋಗಲ್ಲ. ಅಲ್ಲಿಂದ ಯಮುನೋತ್ರಿಗೆ ನಾವು 5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ಯಮುನೋತ್ರಿಗೆ ಹೋಗೋಕ್ಕೆ ಮುಂಚೆನೇ ನಮಗೆ ಯಮುನಾ ದೇವಿ ದರ್ಶನ ಆಯಿತು ದಾರಿನಲ್ಲಿ. ಇದು ಯಮುನಾ ದೇವಿಯ ಉತ್ಸವ ಮೂರ್ತಿ. ಇಲ್ಲಿನ ಲೋಕಲ್ ಊರಿನವರು ಉತ್ಸವ ಮೂರ್ತಿನ ತೊಗೊಂಡು ಹೋಗ್ತಾ ಇದ್ದಾರೆ. ಇದೇ ಜಾನಕಿ ಚಟ್ಟಿ ಬಸ್ ಸ್ಟ್ಯಾಂಡು. ಈಗ ಸಮಯ ಸಂಜೆ 5 ಗಂಟೆ ಆಗಿದೆ. ನಾವು ಬೆಳಗ್ಗೆ ಋಷಿಕೇಶ ಬಿಟ್ಟಾಗ ಬೆಳಗಿನ ಜಾವ 4 ಗಂಟೆ ಆಗಿತ್ತು. ಋಷಿಕೇಶದಿಂದ ಜಾನಕಿ ಚಟ್ಟಿ 232 ಕಿಲೋಮೀಟ್ರ್ ಆಗುತ್ತೆ. ಈ ಡಿಸ್ಟೆನ್ಸ್ ಕವರ್ ಮಾಡೋದಕ್ಕೆ ನಾವು ಬಸ್ಸಲ್ಲಿ ಒಟ್ಟು 13 ಗಂಟೆ ಟೈಮ್ ತೊಗೊಂಡಿದ್ದೀವಿ. ಈ ಜಾನಕಿ ಚಟ್ಟಿಯಿಂದ 5 ಕಿಲೋಮೀಟ್ರ್ ನಡ್ಕೊಂಡು ಹೋದ್ರೇ ನಮಗೆ ಯಮುನೋತ್ರಿ ಸಿಗೋದು. ಇದೇ ಯಮುನೋತ್ರಿಗೆ ಹೋಗುವಂಥ ದಾರಿ. ಇದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ.
ಜಾನಕಿ ಚಟ್ಟಿ ಸಮುದ್ರ ಮಟ್ಟದಿಂದ 2650 ಮೀಟ್ರ್ ಎತ್ತರದಲ್ಲಿದೆ. ಇದು ಯಮುನೋತ್ರಿ ದೇವಸ್ಥಾನದ ಹಿಂದ್ಗಡೆ ಇರ್ತಕ್ಕಂಥ ಹಿಮಪರ್ವತ. ನಾನು ರಾತ್ರಿ ಇದೇ ಜಾಗದಲ್ಲೇ ಟೆಂಟ್ ಹಾಕ್ಕೊಂಡು ಮಲಗಿದ್ದು. ಇವತ್ತು 21ನೇ ತಾರೀಕು ಜೂನ್ 2024 ಬೆಳಗ್ಗೆ 5 ಗಂಟೆ ಆಗಿದೆ. ಈಗ ಇದೇ ಯಮುನೋತ್ರಿ ಟ್ರೆಕ್ಕಿಂಗ್ನ ಹೆಬ್ಬಾಗಿಲು. ಮೇಲಿರೋದೇ ಯಮುನಾ ದೇವಿ, ಎಡಗಡೆ ಇರೋದು ಯಮ, ಬಲಗಡೆ ಇರೋದು ಶನಿ ಮಹಾತ್ಮ. ಇದೇ ಯಮುನಾ ನದಿ ಯಮುನೋತ್ರಿ ದೇವಸ್ಥಾನದಿಂದ ಹರ್ಕೊಂಬರ್ತಾ ಇರೋದು. ಈಗ ಬೆಳಗಿನ ಜಾವ 5 ಗಂಟೆ ಆಗಿರೋದ್ರಿಂದ ಈ ಯಮುನೋತ್ರಿಗೆ ಹೋಗೋ ದಾರಿನಲ್ಲಿ ನಮಗೆ ಯಾರೂ ಜನಗಳು ಕಾಣಿಸ್ತಾ ಇಲ್ಲ. ಕಾಣಿಸಿದ್ರು ಅಲ್ಲೋ ಇಲ್ಲೋ ಒಬ್ಬೊಬ್ರು ಕಾಣಿಸ್ತಾ ಇದ್ದಾರೆ. ಜೊತೆಗೆ ಮಳೆ ಬೇರೆ ಬರ್ತಾ ಇದೆ. ನಾವು ಎಂಟ್ರೆನ್ಸ್ ಆರ್ಕಿಂದ ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ಬಲಗಡೆ ಒಂದು ಆಫೀಸ್ ಇದೆ. ಅಲ್ಲೇ ನಾವು ರಿಜಿಸ್ಟ್ರೇಷನ್ ಲೆಟ್ರನ್ನ ಸ್ಕ್ಯಾನ್ ಮಾಡಿ ದರ್ಶನ ಟೋಕನ್ ತೊಗೋಬೇಕು. ಇದೇ ಹಿಮಾಲಯದ ಹಿಮಪರ್ವತಗಳ ಸಾಲು. ಈಗ ಸಮಯ 5:45 ಮಳೆ ಇನ್ನೂ ಬರ್ತಾನೆ ಇದೆ. ಜನಗಳು ಯಾರು ಇನ್ನೂ ಕಾಣಿಸ್ತಾ ಇಲ್ಲ ದಾರಿನಲ್ಲಿ. ಇದೇ ಈಗ ನಾವು ನಡ್ಕೊಂಬಂದಂಥ ದಾರಿ. ನಮಗಿಲ್ಲಿ ಮುಂದೆ ಏನು ಸಿಗುತ್ತೆ, ಯಮುನೋತ್ರಿ ದೇವಸ್ಥಾನ. ಇದೇ ಯಮುನಾ ನದಿ ಹೋಮ ಸ್ಥಾನ ಅಲ್ಲ. ಯಮುನೋತ್ರಿ ದೇವಸ್ಥಾನದಿಂದ ಹಿಂದೆ ಸುಮಾರು ಕಿಲೋಮೀಟರ್ ನಡ್ಕೊಂಡು ಹೋದರೆ ನಮಗೆ ಸಪ್ತಋಷಿ ಕುಂಡ ಅಂತ ಸಿಗುತ್ತೆ. ಸದ್ಯಕ್ಕೆ ಇದನ್ನೇ ಯಮುನೋತ್ರಿ ಅಂದರೆ ಯಮುನಾ ನದಿ ಉಗಮ ಸ್ಥಾನ ಅಂತ ಹೇಳ್ತಾರೆ. ಇದು ಗರುಡಗಂಗಾ ಅಂತ. ಇದು ಹರ್ಕೊಂಬಂದು ಮುಂದೆ ಯಮುನಾ ನದಿನೇ ಸೇರುತ್ತೆ. ಈಗ ಸಮಯ 7:30. ಈಗ ಸ್ವಲ್ಪ ಜನ ಓಡಾಡೋದು ಕಾಣಿಸ್ತಾ ಇದೆ. ಇಲ್ಲಿ 5 ಕಿಲೋಮೀಟ್ರನ್ನ ನಡೆಯೋಕ್ಕಾಗದಿರೋರ್ಗೇ ಡೋಲಿ ಸರ್ವೀಸು ಮತ್ತು ಈ ಕುದುರೆ ಸರ್ವೀಸ್ ಇದೆ. ನಡ್ಕೊಂಬರೋಕ್ಕಾಗದೇ ಇರೋರು ಈ ಸರ್ವೀಸ್ ಉಪಯೋಗಿಸ್ಕೊಂಡು ದೇವ್ರ ದರ್ಶನ ಮಾಡಿ ವಾಪಸ್ ಬರ್ಬೋದು. ಅಲ್ಲಿ ದೂರದಲ್ಲಿ ಏನು ಕಾಣ್ತಾ ಇದೆ ಅದೇ ಯಮುನೋತ್ರಿ ದೇವಸ್ಥಾನ. ಕೆಂಪಿಗೆ ಒಂದು ಗೋಪುರ ಕಾಣ್ತಾ ಇದೆ, ಅದೇ ದೇವಸ್ಥಾನ. ದೇವಸ್ಥಾನದ ಎದುರುಗಡೆ ಯಮುನಾ ನದಿ ಹರಿತಾ ಇರೋದನ್ನು ನೋಡ್ಬೋದು. ಯಮುನೋತ್ರಿ ದೇವಸ್ಥಾನ ಒಂದು ಸಮುದ್ರ ಮಟ್ಟದಿಂದ 10,463 ಫೀಟ್ ಎತ್ತರದಲ್ಲಿದೆ. ಯಮುನೋತ್ರಿ ದೇವಸ್ಥಾನದ ಮುಂದೆ ಹರಿತಾ ಇರ್ತಕ್ಕಂಥ ಯಮುನಾ ನದಿ ಇದೆ. ನಾವೀಗ ಇಲ್ಲಿ ಸೇತುವೆ ಮೇಲಿದ್ದೀವಿ. ಈ ಸೇತುವೆ ದಾಟಿಕೊಂಡು ಆ ಕಡೆಗೆ ಹೋದ್ರೇ ಯಮುನೋತ್ರಿ ದೇವಸ್ಥಾನ ಇರೋದು. ಬಿಸಿ ನೀರಿನ ಬುಗ್ಗೆ, ಹಾಟ್ ಸ್ಪ್ರಿಂಗ್ ಇಂದ ಬರುವಂಥ ನೀರನ್ನ ಶೇಖರಣೆ ಮಾಡೋಕ್ಕೆ ಇಲ್ಲೊಂದು ಹೊಂಡ ಮಾಡಿದ್ದಾರೆ. ಇದೇ ನೀರಿನಲ್ಲೇ ನಾವು ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಬೇಕು. ಈ ಯಮುನೋತ್ರಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆನೇ ನಮಗೆ ಈ ಸೂರ್ಯಕುಂಡ ಸಿಗುತ್ತೆ. ಈ ಸೂರ್ಯಕುಂಡದಲ್ಲೂ ಕೂಡ ಬಿಸಿ ನೀರಿನ ಬುಗ್ಗೆ ಬರ್ತಾ ಇರುತ್ತೆ. ನೋಡ್ಬೋದು ಇಲ್ಲಿ ಹಾಟ್ ಸ್ಪ್ರಿಂಗು ಭೂಮಿ ಒಳಗಡೆಯಿಂದ ಆಚೆ ಬರ್ತಾ ಇದೆ. ಈ ಕುದಿಯೋ ಬಿಸಿ ನೀರಿನಲ್ಲಿ ಅಕ್ಕಿನ ಬಟ್ಟೆ ಕಟ್ಟಿ ಒಳಗಡೆ ಬಿಟ್ಟರೆ 5 ನಿಮಿಷದಲ್ಲಿ ಅನ್ನ ಆಗುತ್ತೆ. ಇದನ್ನೇ ಪ್ರಸಾದ ಅಂತ ತೊಗೊಂಡು ಹೋಗ್ತಾರೆ ಎಲ್ಲರೂ ಇಲ್ಲಿ. ಇದು ಭೂಮಿ ಒಳಗಡೆಯಿಂದ ಬರ್ತಾ ಇರ್ತಕ್ಕಂಥ ಬಿಸಿ ನೀರು. ಜನ ಕೈಯಲ್ಲಿ ಮುಟ್ಟಕ್ಕಾಗಲ್ಲ, ತುಂಬ ಬಿಸಿ ಇರುತ್ತೆ. ಈ ಬಿಸಿಗೆ ಕಲ್ಲು ಕೂಡ ಕಪ್ಪಾಗಿದೆ, ನೋಡ್ಬೋದು. ಇದು ಯಮುನೋತ್ರಿ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನದ ಎದುರುಗಡೆನೇ ಅಡುಗೆ ಮಾಡಿ ಬಂದವ್ರಿಗೆ ಪ್ರಸಾದ ಹಂಚ್ತಾರೆ. ಯಮುನೋತ್ರಿ ದೇವಸ್ಥಾನಕ್ಕೆ ನಡ್ಕೊಂಬರ್ಬೇಕಾದ್ರೆ ದೂರದಲ್ಲೊಂದು ಫಾಲ್ಸ್ ತೋರಿಸಿ ಗರುಡಗಂಗಾ ಅಂತ ಹೇಳಿದ್ದೆ, ಅದೇ ಗರುಡಗಂಗಾ ಇದು. ಮೇಲೆ ಯಮುನೋತ್ರಿ ದೇವ್ರ ದರ್ಶನ ಮಾಡಿಕೊಂಡು ಕೆಳಗಡೆ ಜಾನಕಿ ಚತ್ತಿಗೆ ಬರೋಷ್ಟೊತ್ತಿಗೆ 12-12:30 ಆಗಿತ್ತು. ಈಗ ನನಗೆ ಯಮುನೋತ್ರಿಯಿಂದ ಗಂಗೋತ್ರಿಗೆ ಹೋಗಬೇಕಾಗಿತ್ತು. ಆದರೆ ಯಮುನೋತ್ರಿಯಿಂದ ಗಂಗೋತ್ರಿಗೆ ಯಾವುದೇ ಸೀದಾ ಬಸ್ಗಳಿರಲಿಲ್ಲ. ಯಮುನೋತ್ರಿಯಿಂದ ಗಂಗೋತ್ರಿಗೆ ಹೋಗಬೇಕು ಅಂದರೆ ಜಾನಕಿ ಚತ್ತಿಂದ ಬಾರ್ಕೋಟ್ಗೆ ಹೋಗಿ, ಬಾರ್ಕೋಟಿಂದ ಉತ್ತರಕಾಶಿಗೆ ಹೋಗಿ, ಉತ್ತರಕಾಶಿಯಿಂದ ಗಂಗೋತ್ರಿಗೆ ಹೋಗಬೇಕು. ಈಗ ನನಗೆ ಜಾನಕಿ ಚತ್ತಿಂದ ಬಾರ್ಕೋಟ್ಗೆ ಬಸ್ ಸಿಕ್ಕಿದೆ, ಅದರಲ್ಲಿ ಹೋಗ್ತಾ ಇದ್ದೀನಿ.
ಜಾನಕಿ ಛತ್ತಿಂದ ಗಂಗೋತ್ರಿಗೆ 220 ಕಿಲೋಮೀಟ್ರ್ ಆಗುತ್ತೆ. 220 ಕಿಲೋಮೀಟ್ರು ಪೂರ್ತಿ ಇದೇ ಥರ ಘಾಟ್ ಸೆಕ್ಷನ್ ಇದೆ. ಜಾನಕಿ ಛತ್ತಿಂದ ಬಾರ್ಕೋಟ್ಗೆ 46 ಕಿಲೋಮೀಟ್ರ್ ಆಗುತ್ತೆ. ಬಸ್ ಟಿಕೆಟ್ ಬೆಲೆ ಬಂದು 100 ರೂಪಾಯಿ. ಈಗ ಬಾರ್ಕೋಟ್ನಲ್ಲಿದ್ದೀನಿ. ಸಮಯ ಬಂದು ಸಂಜೆ 4 ಗಂಟೆ ಆಗಿದೆ. ಬಾರ್ಕೋಟ್ನಲ್ಲಿ ಇರ್ತಕ್ಕಂಥ ಬಸ್ ಕಂಟ್ರೋಲ್ ರೂಮ್ ಇದೆ. ಇವಾಗ ಬಾರ್ಕೋಟಿಂದ ಉತ್ತರಕಾಶಿಗೆ ಕೊನೆ ಬಸ್ ಹತ್ತಿದ್ದೀನಿ. ಇಲ್ಲಿ 4 ಗಂಟೆ ಮೇಲೆ ಯಾವುದೇ ಬಸ್ಗಳು ಹೊರಡೋದಿಲ್ಲ. ಈಗ ಬಾರ್ಕೋಟಿಂದ ಉತ್ತರಕಾಶಿಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಾರ್ಕೋಟಿಂದ ಉತ್ತರಕಾಶಿಗೆ 83 ಕಿಲೋಮೀಟ್ರ್ ಆಗುತ್ತೆ. ಟಿಕೆಟ್ ಬೆಲೆ ಬಂದು 175 ರೂಪಾಯಿ. ಬಾರ್ಕೋಟು ಸಮುದ್ರ ಮಟ್ಟದಿಂದ 1220 ಮೀಟ್ರ್ ಎತ್ತರದಲ್ಲಿದೆ. ಅದೇ ಉತ್ತರಕಾಶಿ ಸಮುದ್ರ ಮಟ್ಟದಿಂದ 1158 ಮೀಟ್ರ್ ಎತ್ತರದಲ್ಲಿದೆ. ನಾವು ಬಾರ್ಕೋಟ್ ಬಿಟ್ಟಾಗ ಸಂಜೆ 4 ಗಂಟೆ ಆಗಿತ್ತು. ಬಾರ್ಕೋಟಿಂದ ಉತ್ತರಕಾಶಿ 83 ಕಿಲೋಮೀಟ್ರ್ ಇದೆ. ಈ 83 ಕಿಲೋಮೀಟ್ರ್ ಕ್ರಮಿಸೋಷ್ಟೊತ್ತಿಗೆ ಸಂಜೆ 7:30-8 ಗಂಟೆ ಆಗುತ್ತೆ. ಹಾಗಾಗಿ ರಾತ್ರಿ ಉತ್ತರಕಾಶಿಲೇ ಉಳ್ಕೋಬೇಕಾಗತ್ತೆ. ಬೆಳಗ್ಗೆ ಗಂಗೋತ್ರಿಗೆ ಹೋಗ್ಬೇಕಾಗತ್ತೆ. ಈಗ ನಾವು ಉತ್ತರಕಾಶಿ ಸಮೀಪಿಸ್ತಾ ಇದ್ದೀವಿ. ಈಗ ಸಮಯ ಬಂದು 7:30 ಆಗಿದೆ. ಇಲ್ಲಿಂದ ಉತ್ತರಕಾಶಿ ಒಂದು 2-3 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಈಗ ನಾವು ಮೊದಲನೇ ಟನಲ್ ಒಳಗಡೆ ಹೋಗ್ತಾ ಇದ್ದೀವಿ. ಉತ್ತರಕಾಶಿಗೆ ಹೋಗೋಕ್ಕೆ ಮುಂಚೆ ಸಿಗುವಂಥ 2ನೇ ಟನಲ್ ಇದು. ಇವತ್ತು 22ನೇ ತಾರೀಕು ಜೂನ್ 2024 ಬೆಳಗ್ಗೆ 5:15 ಆಗಿದೆ. ಈಗ ನಾನು ಉತ್ತರಕಾಶಿ ಬಸ್ ಸ್ಟ್ಯಾಂಡಲ್ಲಿದ್ದೀನಿ.
ಉತ್ತರ ಕಾಶಿಯಿಂದ ಗಂಗೋತ್ರಿಗೆ ರಾತ್ರಿಯೇ ಬಸ್ಸಲ್ಲಿ ಟಿಕೆಟ್ ಬುಕ್ ಮಾಡಿದ್ದೆ. ಬಸ್ಸು 6 ಗಂಟೆಗೆ ಬರುತ್ತಿಲ್ಲಿ, ಅದಕ್ಕೆ ಕಾಯ್ತಾ ಇದ್ದೀನಿ. ಇದೇ ಗಂಗಾ ನದಿ ಉತ್ತರ ಕಾಶಿ ಕಡೆ ಹರ್ಕೊಂಡು ಹೋಗ್ತಾ ಇರೋದು. ಉತ್ತರ ಕಾಶಿಯಿಂದ ಗಂಗೋತ್ರಿಗೆ ಹೋಗ್ಬೇಕಾದ್ರೆ ಬಸ್ಸು ಇಲ್ಲಿ ಒಂದು 10-15 ನಿಮಿಷ ನಿಲ್ಲಿಸಿತ್ತು ಕಾಫಿ ಟೀಗೋಸ್ಕರ. ಈಗ ಉತ್ತರ ಕಾಶಿಯಿಂದ ಗಂಗೋತ್ರಿಗೆ ಹೋಗ್ತಾ ಇದ್ದೀವಿ. ಉತ್ತರ ಕಾಶಿಯಿಂದ ಗಂಗೋತ್ರಿ 99 ಕಿಲೋಮೀಟ್ರ್ ಇದೆ. ಟಿಕೆಟ್ಗೆ 210 ರೂಪಾಯಿ ತೊಗೊಂಡ್ರು. ಉತ್ತರ ಕಾಶಿ ಸಮುದ್ರ ಮಟ್ಟದಿಂದ 1158 ಮೀಟ್ರ್ ಎತ್ತರದಲ್ಲಿದೆ. ಅದೇ ಗಂಗೋತ್ರಿ ಸಮುದ್ರ ಮಟ್ಟದಿಂದ 3100 ಮೀಟ್ರ್ ಎತ್ತರದಲ್ಲಿದೆ. ಮುಂಚೆ ನನಗೆ ಬರೀ ಕೇದಾರ್ನಾಥ್ಗೆ ಮಾತ್ರ ಹೋಗಬೇಕು ಅಂತಿತ್ತು. ಈ ಚಾರ್ಧಾಮ್ ಯಾತ್ರೆ ಬಗ್ಗೆ ನನಗೆ ಅಷ್ಟು ಗೊತ್ತಿರಲಿಲ್ಲ. ಯಾವಾಗ ನಾನು ಈ ಕೇದಾರ್ನಾಥ್ ಬಗ್ಗೆ ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ನೋಡಿದೆ ಮತ್ತು ಇಂಟರ್ನೆಟ್ಟಲ್ಲಿ ಸ್ವಲ್ಪ ಓದಿದೆ, ಆವಾಗ ಈ ಚಾರ್ಧಾಮ್ ಯಾತ್ರೆ ಬಗ್ಗೆ ತಿಳಿತು. ಹಾಗಾಗಿ ಈ ಚಾರ್ಧಾಮ್ ಯಾತ್ರೆ ಮಾಡ್ತಾಯಿದ್ದೀನಿ. ಚಾರ್ಧಾಮ್ ಅಂದರೆ 4 ಧಾಮಗಳು: ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ, ಬದ್ರಿನಾಥ. ಇದೇ ಉತ್ತರಾಖಂಡ್ನಲ್ಲಿರ್ತಕ್ಕಂಥ ಛೋಟಾ ಚಾರ್ಧಾಮ್. ಬಡಾ ಚಾರ್ಧಾಮ್ ಬೇರೆ ಇದೆ. ಈ ಛೋಟಾ ಚಾರ್ಧಾಮ್ ಯಾತ್ರೆ ಶುರು ಮಾಡಬೇಕು ಅಂದರೆ ಮೊದಲು ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಆನ್ಲೈನ್ ರಿಜಿಸ್ಟ್ರೇಷನ್ ಉತ್ತರಾಖಂಡ್ ಗೌರ್ಮೆಂಟ್ ವೆಬ್ಸೈಟಲ್ಲಿ. ನಾವು ವೆಬ್ಸೈಟಲ್ಲಿ ಬೇಕಾದ್ರೂ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸ್ಬೋದು, ಆ್ಯಪಲ್ಲಿ ಬೇಕಾದ್ರೂ ರಿಜಿಸ್ಟ್ರ್ ಮಾಡ್ಬೋದು, ಇಲ್ಲ ಅಂದರೆ ವಾಟ್ಸಪ್ಪಲ್ಲಿ ಬೇಕಾದ್ರೂ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಆನ್ಲೈನ್ ಮಾಡೋಕ್ಕಾಗಿಲ್ಲ ಅಂದರೆ ಆಫ್ಲೈನ್ ಹರಿದ್ವಾರ, ಋಷಿಕೇಶ ಮತ್ತು ಎಲ್ಲ ಧಾಮದಲ್ಲೂ ರಿಜಿಸ್ಟ್ರೇಷನ್ ಮಾಡೋ ಫೆಸಿಲಿಟಿ ಇದೆ. ಚಾರ್ಧಾಮ್ ಯಾತ್ರೆ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಮೊದಲು ಹರಿದ್ವಾರಕ್ಕೆ ಬಂದು ಹರಿದ್ವಾರದಲ್ಲಿ ಗಂಗಾ ನದಿ ಸ್ನಾನ ಮಾಡಿ, ಇಲ್ಲಿಂದ ಯಮುನೋತ್ರಿ, ಯಮುನೋತ್ರಿಯಿಂದ ಗಂಗೋತ್ರಿ, ಗಂಗೋತ್ರಿಯಿಂದ ಕೇದಾರ್ನಾಥ, ಕೇದಾರ್ನಾಥದಿಂದ ಬದ್ರಿನಾಥ, ಬದ್ರಿನಾಥದಿಂದ ಮತ್ತೆ ವಾಪಸ್ಸು ಹರಿದ್ವಾರಕ್ಕೆ ಬಂದು ಹರಿದ್ವಾರದಲ್ಲಿ ಮತ್ತೆ ಗಂಗಾ ನದಿ ಸ್ನಾನ ಮಾಡಿದ್ರೆ ಚಾರ್ಧಾಮ್ ಯಾತ್ರೆ ಪೂರ್ತಿ ಆಗುತ್ತೆ. ನಾವು ಈ ಚಾರ್ಧಾಮ್ ಯಾತ್ರೆನ ವರ್ಷ ಪೂರ್ತಿ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ದೇವಸ್ಥಾನಗಳು ಅಕ್ಷಯ ತೃತೀಯ ದಿವಸ ಓಪನ್ ಆಗಿ ದೀಪಾವಳಿ ಹಬ್ಬದ ದಿವಸ ಕ್ಲೋಸ್ ಆಗ್ತವೆ. ಈ ಚಾರ್ಧಾಮ್ ಯಾತ್ರೆಯಲ್ಲಿ ಪೀಕ್ ಸೀಸನ್ ಅಂದರೆ ಮೇ, ಜೂನು, ಸೆಪ್ಟೆಂಬರು, ಅಕ್ಟೋಬರು. ಮಧ್ಯದಲ್ಲಿ ಜುಲೈ, ಆಗಸ್ಟಲ್ಲಿ ತುಂಬ ಮಳೆ ಇರುತ್ತೆ. ಈ ಟೈಮಲ್ಲಿ ಯಾರೂ ಜಾಸ್ತಿ ಬರೋದಿಲ್ಲ, ಯಾಕೆಂದರೆ ಭೂಕುಸಿತ, ಕ್ಲೌಡ್ ಬಸ್ಟ್ ಎಲ್ಲ ಆಗ್ತಾ ಇರುತ್ತೆ. ಈ ಚಾರ್ಧಾಮ್ ಯಾತ್ರೆಯಲ್ಲಿ ಅತಿ ಕಷ್ಟವಾದದ್ದು ಅಂದರೆ ಯಮುನೋತ್ರಿ ಮತ್ತು ಕೇದಾರ್ನಾಥ. ಯಮುನೋತ್ರಿನಲ್ಲಿ 5 ಕಿಲೋಮೀಟರ್ ನಡಿಬೇಕಾಗತ್ತೆ, ಕೇದಾರ್ನಾಥದಲ್ಲಿ 18 ಕಿಲೋಮೀಟರ್ ನಡಿಬೇಕಾಗತ್ತೆ. ಇಲ್ಲಿ ಡೋಲಿ ಮತ್ತು ಕುದುರೆ ಸರ್ವಿಸು ಇರುತ್ತೆ. ನಡೆಯೋಕ್ಕಾಗದೇ ಇದ್ದವರು ಈ ಸರ್ವಿಸ್ ಉಪಯೋಗಿಸ್ಬೋದು. ಅದೇ ಗಂಗೋತ್ರಿ ಮತ್ತು ಬದ್ರಿನಾಥದಲ್ಲಿ ದೇವಸ್ಥಾನಗಳು ದೂರ ಇಲ್ಲ, ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ. ಗಂಗೋತ್ರಿನಲ್ಲಿರ್ತಕ್ಕಂಥ ಗಂಗೋತ್ರಿ ದೇವಸ್ಥಾನ ಇದೆ, ಆದರೆ ಇದೇ ಗಂಗಾ ನದಿ ಉಗಮ ಸ್ಥಾನ ಅಲ್ಲ. ಗಂಗಾ ನದಿ ಉಗಮ ಸ್ಥಾನ ಬಂದು ಗೋಮುಖ್ ಅಂತ. ಅದು ಇಲ್ಲಿಂದ ಒಂದು 18 ಕಿಲೋಮೀಟ್ರ್ ದೂರದಲ್ಲಿದೆ. ಗಂಗೋತ್ರಿನಲ್ಲಿರ್ತಕ್ಕಂಥ ಗಂಗಾ ನದಿ ತೀರ ಇದು. ಇದೇ ಜಾಗದಲ್ಲೇ ನಾನು 3 ದಿವಸ ಇದ್ದೆ, ಅಂದರೆ 22, 23, 24 ಜೂನ್ 2024. ಈ 3 ದಿವಸನೂ ಇದೇ ಜಾಗದಲ್ಲೇ ಇದ್ದೆ. ಚಾರ್ಧಾಮ್ ಯಾತ್ರೆಯಲ್ಲಿ ಈ ಪಾರ್ಟ್ 1 ವಿಡಿಯೋದಲ್ಲಿ ನಾನು ಯಮುನೋತ್ರಿ ಮತ್ತು ಗಂಗೋತ್ರಿ ಕವರ್ ಮಾಡಿದ್ದೀನಿ. ಪಾರ್ಟ್ 2 ವಿಡಿಯೋದಲ್ಲಿ ಕೇದಾರ್ನಾಥ ಮತ್ತು ಬದ್ರಿನಾಥ ಕವರ್ ಮಾಡ್ತೀನಿ.